ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಕ್ಕ ಎಷ್ಟು ಯೋಚನೆ ಮಾಡಿದ್ರು ಒಂದೇ ಒಂದು ಪ್ಲಾನು ಸರಿಯಾಗಿ ಹೊಳಿತಾ ಇಲ್ವಲ್ಲ. ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಆ ಅಂತರನ ಲೀಲನ್ ಜೀವನದಿಂದ ಕಿತ್ತೆಸೆಯೋದಕ್ಕೆ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಯಾವ ದಾರಿನೂ ಹೊಳಿತಾ ಇಲ್ವಲ್ಲ, ಯೋಚನೆ ಮಾಡಬೇಕು. ಈಗಾಗಿರೋ ಅವಮಾನ ಸೋಲು ಸಾಕಾಗಿ ಹೋಗಿದೆ. ಸಂದರ್ಭ ನಮ್ಮ ಕೈ ಮೀರಿ ಹೋಗಿದೆ. ಎಲ್ಲನೂ ವಾಪಸ್ ಪಡ್ಕೋಬೇಕು ಅಂದರೆ ಒಂದೇ ಸಲಕ್ಕೆ ಅದು ಸಾಧ್ಯ ಇಲ್ಲ. ಆದರೆ ಒಂದು ಸಣ್ಣ ಗ್ರಿಪ್ ಸಿಕ್ಕಿದ್ರೂ ಸಾಕು. ಎಳಿತಾ ಎಳಿತಾ ಇಡೀ ಸಿಚುವೇಶನ್ನೇ ನಮ್ಮ ಕೈ ಸೇರುತ್ತೆ. ಅಳಿಯಂದ್ರಿಗಂತೂ 3 ಹೊತ್ತು ಆ ಅಂತರಂದೇ ಗುಂಗು. ಲೀಲಾನೋ ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು ಅನ್ನೋದು ಬಿಟ್ರೆ ಬೇರೆ ಏನೂ ಕಲಿಸಿಲ್ಲ ಅವರಪ್ಪ. ಅಂತರನ ಆ ಮನೆಯಿಂದ ಆಚೆಗೆ ಹಾಕಬೇಕು ಅಂದರೆ ನಾನು ಆ ಕಡೆ ಈ ಕಡೆ ನೋಡದೆ ನೇರವಾಗಿ ಅಂತರಂಗೆ ಹೊಡಿಬೇಕು. ಅಂತರ ಅತ್ತೆ ಮತ್ತೆ ಏಜೆ ಮೊದ್ಲಿನ ಹಾಗೆ ಆಗ್ಬೇಕಕ್ಕ. ಅವಾಗ ಮಾತ್ರ ಆ ಲೀಲನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಸಾಧ್ಯ. ಅವರಿಬ್ರು ಒಂದಾಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ. ಅವಳು ಎಲ್ಲಾನು ಮರ್ತು ಬಂದಿರ್ಬೋದು. ಮುಂದೆ ಒಂದಿನ ಅವಳಿಗೆ ನೆನಪು ಬರುತ್ತೋ ಬಿಡುತ್ತೋ ಅದು ನಂಗೆ ಬೇಡದೇ ಇರೋ ವಿಷಯ. ಆದರೆ ನಡೆದಿರೋ ಸತ್ಯನ ಅವಳು ಮುಂದೆ ಇಡೋದು ನನ್ನ ಕೆಲಸ. ಸದ್ಯಕ್ಕೆ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಏಜೆ ಮತ್ತೆ ಅಂತರಾತ್ತೆನೆ ಒಂದಾಗ್ತಾರೆ. ಹಾಗಂತ ನಾವು ಅದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೋಬಾರ್ದು. ಮಧ್ಯದಲ್ಲಿ ಒಂದು ದಾರಿ ಹುಡುಕ್ಬೇಕು. ಸಿಕ್ತು, ಒಳ್ಳೆ ಐಡಿಯಾ ಸಿಕ್ತು. ಅಂತರನ ಏಜೆಯಿಂದ ದೂರ ಇಟ್ಟು ನನ್ನ ಮಗಳು ಆ ಮನೆಗೆ ಪರ್ಮನೆಂಟ್ ಆಗಿ ರಾಣಿ ಆಗಿರುವಂತ ಒಂದೊಳ್ಳೆ ಐಡಿಯಾ ಸಿಕ್ತು. ಎಸ್ ಎಸ್, ಅದೇ ಕರೆಕ್ಟು. ಏಜೆ ಮತ್ತೆ ಲೀಲಾ ಮದ್ವೆ ಫೋಟೋನ ಅಂತರಾಗಿ ತೋರಿಸ್ಬಿಟ್ರೆ ಏಜೆ ಮತ್ತೆ ಆ ಮನೆಯಿಂದ ಅಂತರ ಪರ್ಮನೆಂಟ್ ಆಗಿ ದೂರ ಆಗ್ತಾಳೆ. ನನ್ನ ಮಗಳು ಆ ಮನೆ ರಾಣಿ ಆಗ್ತಾಳೆ. ಅಕ್ಕ ನಾವಿಷ್ಟೆಲ್ಲ ಪ್ಲಾನ್ ಮಾಡಿನೂ ಎಲ್ಲ ಉಲ್ಟಾ ಹೊಡಿತಿದೆ ಅಲ್ಲ ಅಕ್ಕ. ಏಜೆ ಅಂತರ ಅತ್ತೆನ ಒಂದ್ ಮಾಡಿ ಲೀಲಾನ್ ದೂರ ಮಾಡಕ್ ಹೋಗಿ ಅದೆಲ್ಲ ಉಲ್ಟಾ ಆಗೋಗಿ ಅಂತರ ಅತ್ತೆನೇ ಏಜೆ ಲೈಫಿಂದ ದೂರ ಆಗಿ ಲೀಲಾ ಏಜೆ ಲೈಫಲ್ಲಿ ಪರ್ಮನೆಂಟ್ ಆಗ್ಬಿಟ್ರೆ ಪರ್ಮನೆಂಟ್ ಆಗಿ ಪಟ್ಟಕ್ಕೇರಿ ಮೆರಿತಾಳೆ ನನ್ನ ಮಗಳು. ಏಜೆ ಲೀಲಾ ಮದುವೆ ಫೋಟೋನ ಎಲ್ಲೋ ಇಟ್ಟಿದ್ದೆ. ಹಾ, ಹುಡುಕಿದ್ರೆ ಸಿಗುತ್ತೆ. ಅಕ್ಕ, ನಾನಿವತ್ತು ರೂಮ್ಗೆ ಊಟ ತಂದಿದ್ದೀನಿ. ನೀವು ಆರಾಮಾಗಿ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳ್ಳಿ. ಲೀಲಾ, ನಂಗೆ ಊಟ ಬೇಡ. ಯಾಕೆ, ಹಸ್ವಿಲ್ವಾ ಅಕ್ಕ? ಹಸ್ವಿದೆ, ಆದರೆ ಬೇಜಾರ? ಯಾರೇನಾದರೂ ಅಂದ್ರಾ? ಆ ಥರ ಎಲ್ಲ ಏನೂ ಇಲ್ಲ ಲೀಲಾ. ನನಗೆ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಈ ಹಾಳಾದ ಮಾತ್ರೆ ನುಂಗಿ ಬಾಯೆಲ್ಲ ಕೆಟ್ಟೋಗಿದೆ. ಒಂಥರ ಊಟ ಮಾಡೋಕ್ಕೂ ಬೋರ್ ಅನಿಸ್ತಿದೆ. ಏನಕ್ಕ ನೀವು ಮಾತ್ರೆನೇ ಹಾಳದ್ದು ಅಂತ ಹೇಳ್ತಿದ್ದೀರಾ? ನೀವು ಮಾತ್ರೆ ನುಂಗ್ತಾನೆ ಸ್ವಲ್ಪ ಚೇತರಿಸ್ಕೊಂಡಿದ್ದೀರಾ ಗೊತ್ತಾ? ಇಲ್ಲ ಕಣೆ ಲೀಲಾ, ನಿನಗೆ ಮಾತ್ರೆ ನುಂಗೋ ಸಂಕಟ ಖಂಡಿತ ಗೊತ್ತಿಲ್ಲ. ನಂಗಂತೂ ಎಷ್ಟೋ ವರ್ಷದಿಂದ BP ಶುಗರು ಮಾತ್ರೆ ನುಂಗಿ ನಾಲ್ಗೆ ಇದೇನೋದೇ ಮರ್ತೋಗಿದೆ. ಈ ಕಡೆ ರುಚಿಗೆ ಅಂತ ಉಪ್ಪು ಖಾರನೂ ತಿನ್ನೋ ಹಾಗಿಲ್ಲ, ಆ ಕಡೆ ಸಕ್ಕರೆನೂ ತಿನ್ನೋ ಹಾಗಿಲ್ಲ. ಪಾಪ ಇವಳಿಗಿನ್ನೂ ರುಚಿಯಾಗಿರೋದನ್ನು ತಿನ್ನೋ ವಯಸ್ಸು. ಮಾಡ್ಕೊಡ್ಬಾರ್ದಾ? ಎಲ್ಲ ತಿನ್ನೋ ಅಂತ ಆರೋಗ್ಯ ಇದ್ರೂ ಸಪ್ಪೆ ಊಟ ತಿನ್ನೋ ಶಿಕ್ಷೆ ಯಾಕೆ? ಕರೆಕ್ಟಾಗಿ ಹೇಳಿದ್ರಿ ಅಮ್ಮ. ಲೀಲಾ, ನೀನು ನನಗೋಸ್ಕರ ಪ್ರೀತಿಯಿಂದ ಅಡುಗೆ ಮಾಡು, ಆಗದು ಟೇಸ್ಟಿಯಾಗಿರುತ್ತೆ. ಅಕ್ಕ, ನೀವು ಹೇಳೋದೆಚ್ಚ ನಾನು ಮಾಡೋದೆಚ್ಚ, ಮಾಡ ಬಿಡಿ. ಲೀಲಾ, ನೀನು ಅಡುಗೆ ಮಾಡುವಾಗ ನನ್ನನ್ನು ಕರಿ. ನಾನು ನಿನ್ನ ಜೊತೆ ಅಡುಗೆ ಕಲ್ತ್ಕೋಬೇಕು. ಅಯ್ಯೋ ಅಂತ್ರ, ಮೊದಲೆಲ್ಲ ನೀನು ರುಚಿಯಾಗಿ ಅಡುಗೆ ಮಾಡ್ತಿದ್ಯಮ್ಮ, ನಿನಗೆ ನೆನಪಿಲ್ಲ ಅಷ್ಟೆ. ಹೌದಮ್ಮ, ನನಗೇನು ನೆನಪಾಗ್ತಿಲ್ಲ. ಆದರೆ ಲೀಲಾ ಜೊತೆ ಇವತ್ತು ಅಡುಗೆ ಮಾಡ್ತೀನಲ್ಲ, ಹಾಗೇನಾದರೂ ನೆನಪಾಗ್ಬಹುದು.
ಅಕ್ಕ ನೀವಿವತ್ತು ರುಚಿಯಾಗಿರೋ ಅಡುಗೆ ತಿಂದೇ ತಿಂತೀರಾ, ಆದ್ರೆ ನಾವಿಬ್ರು ಮಾಡಲ್ಲ. ಇಲ್ಲ ಇಲ್ಲಪ್ಪ, ನನಗೆ ನೀನೇ ಅಡುಗೆ ಮಾಡಬೇಕು. ನೀವು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರಾ ತಾನೆ, ಹಾಗಿದ್ಮೇಲೆ ಆರಾಮಾಗಿರಿ, ಮಿಕ್ಕಿದೆಲ್ಲ ನನಗೆ ಬಿಟ್ಬಿಡಿ. ನಿಮ್ಗೆ ಇವತ್ತು ಒಂದು ದೊಡ್ಡ ಸರ್ಪ್ರೈಸ್ ಇದೆ, ಬಂದೆ. ನಿನ್ನ ಬಿಸ್ನೆಸ್ ಸೆಟಪ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ. ವೆರಿ ಸಿಂಪಲ್ ಬಾಯ್ಸ್, ಬಿಸ್ನೆಸ್ಸಲ್ಲಿ ನಿಮಗೆ ಲಾಸ್ ಆಯಿತು ಅಂದರೆ ನೀವು ಮಾರ್ಕೆಟ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಲಾಭ ಆಯಿತು ಅಂದರೆ ಮಾರ್ಕೆಟು ನಿಮ್ಮ ಪ್ರಾಡಕ್ಟ್ನ ನಿಮ್ಮನ್ನು ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಓ, ನಾನು ರಾಂಗ್ ಟೈಮಲ್ಲಿ ಬಂದ್ಬಿಟ್ನಾ? ನನ್ನಿಂದ ಡಿಸ್ಟರ್ಬ್ ಆಯ್ತಾ? ಇಲ್ಲ ನಮ್ಗೆ ಯಾವ ಡಿಸ್ಟರ್ಬೆನ್ಸು ಆಗಿಲ್ಲ. ಏನಿಲ್ಲ, ಇಷ್ಟೊಂದು ಖುಷಿಯಾಗಿದೆಯಾ? ಏನು ವಿಷಯ? ನೀವು ಅಂತರ ಅಕ್ಕಂಗೆ ಏನಾದರೂ ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀರಾ ಅಂತ ಕೇಳಕ್ಕೆ ಬಂದೆ. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ನಾನು ಅವ್ರಿಗೆ ಹೇಳಿದೆ. ಅವ್ರು ಅದನ್ನೆಲ್ಲ ಕೇಳಿ ನನಗೂ ಬೇಕು ಅಂತ ಹೇಳಿದ್ರು. ನಿಮಗೆ ಟೈಮ್ ಆದಾಗ ಅವ್ರಿಗೆ ಅಡುಗೆ ಮಾಡ್ಕೊಡ್ತೀರಾ ಪ್ಲೀಸ್? ವಾಟ್? ನನ್ನ ಹತ್ರ ನನ್ನ ಕೈ ಅಡುಗೆ ಬೇಕು ಅಂತ ಕೇಳ್ತಾ ಇದ್ದಾಳ? ನಿಜವಾಗ್ಲೂ? ವಾವ್, ಅಂಥ ವಿಚಾರದಲ್ಲಿ ದಿನಾಗ್ಲೂ ಏನೋ ಒಂದು ಬೆಳವಣಿಗೆ ಆಗ್ತಾನೆ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಅಂತ ಆದಷ್ಟು ಬೇಗ ನನಗೆ ಹತ್ರ ಆಗ್ಬಿಡ್ತಾಳೆ ಅನ್ಸುತ್ತಿರಲಿಲ್ಲ. ಏನೋ ಇಷ್ಟು ವರ್ಷ ಏನೂ ಕೇಳ್ದಿರೋ ಅಂತ ಇವತ್ತು ನನ್ನನ್ನು ಏನೋ ಒಂದು ಕೇಳ್ತಾ ಇದ್ದಾಳೆ ಅಂದರೆ ಫಸ್ಟ್ ಪ್ರಿಯಾರಿಟಿ ಅದು. ಆ್ಯಂಡ್ ಅದನ್ನು ಖುಷಿಯಿಂದ ಮಾಡ್ತೀನಿ ನಾನು. ಹಾಂ ಇಲ್ಲ, ಬೇಗ ಬಾ, ಪಾಪ ಅವಳಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಫಸ್ಟ್ ಹೋಗಿ ಅಡುಗೆ ಮಾಡಬೇಕು. ಕಮ್. ಹಾಂ, ನೀವು ಅಡುಗೆ ಮಾಡ್ತೀರಾ ಅಂತ ಗೊತ್ತಾದ್ರೆ ಕಿಚನಲ್ಲಿರೋ ಪಾತ್ರೆಗಳೆಲ್ಲ ಖುಷಿ ಪಡ್ತವೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.